ಹಾಸನದಲ್ಲಿ ಅಕ್ರಮ ಒತ್ತುವರಿ ಆರೋಪಕ್ಕೆ ಯಶ್ ತಾಯಿ ಗರಂ ಆಗಿರೋದು. ಪೊಲೀಸ್ ಠಾಣೆಯಲ್ಲೇ ಫುಲ್ ಫೈರ್ ಆಗಿದ್ದಾರೆ ಪುಷ್ಪ. ಹೇಳದೆ ಕೇಳದೆ ಕಾಂಪೌಂಡ್ ತೆರವು ಮಾಡಿದ್ದಕ್ಕೆ ಯಶ್ ತಾಯಿ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಕಾಂಪೌಂಡ್ ಹೇಗೆ ಒಡೆದ್ರು? ಯಶ್ ತಾಯಿ ಅವರ ಪ್ರಶ್ನೆ ಇದು. ನನ್ನ ಅನುಮತಿ ಇಲ್ಲದೆ, ನನಗೆ ಗೊತ್ತಿಲ್ಲದೆ ಹೇಗೆ ಕಾಂಪೌಂಡ್ ಟಚ್ ಮಾಡಿದ್ರು ಅಂತ ಹೇಳಿ. ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ, ಕೊಲೆ, ಬೆದರಿಕೆ, ಕಳ್ಳತನ ಕೇಸನ್ನ ದಾಖಲಿಸಿದ್ದಾರೆ ಯಶ್ ತಾಯಿ ಪುಷ್ಪ ಅವರು. ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ಹಾಸನದಲ್ಲಿ ಅಕ್ರಮ ಒತ್ತುವರಿ ಆರೋಪಕ್ಕೆ ಯಶ್ ತಾಯಿ ಗರಂ ಆಗಿರೋದು. ಪೊಲೀಸ್ ಠಾಣೆಯಲ್ಲೇ ಫುಲ್ ಫೈರ್ ಆಗಿಬಿಟ್ಟಿದ್ದಾರೆ ಪುಷ್ಪ, ಅಂದ್ರೆ ಯಶ್ ತಾಯಿ. ಹೇಳದೆ ಕೇಳದೆ ಕಾಂಪೌಂಡ್ ತೆರವು ಮಾಡಿದ್ದಕ್ಕೆ ಕೆಂಡ ಕಾರ್ತಾ ಇದ್ದಾರೆ ಪುಷ್ಪ ಅವರು. ನನ್ನ ಅನುಮತಿ ಇಲ್ಲದೆ ಕಾಂಪೌಂಡ್ ಹೇಗೆ ಒಡೆದ್ರು? ಯಶ್ ತಾಯಿ ಪುಷ್ಪ ಪ್ರಶ್ನೆಗಳಿಗೆ ಪೊಲೀಸರೇ ತಂಡ ಹೊಡೆದು ಬಿಟ್ಟಿದ್ದಾರೆ. ಈಗ ಪುಷ್ಪರನ್ನ ಸಮಾಧಾನ ಪಡಿಸಲು ಇನ್ಸ್ಪೆಕ್ಟರ್ ರಾಘವೇಂದ್ರ ಪ್ರಕಾಶ್ ಸರ್ಕಸ್ ನಡೆಸ್ತಾ ಇದ್ದಾರೆ. ಪಾಪ ಪುಷ್ಪ ದೂರಿನ ಮೇರೆಗೆ ದೇವರಾಜ್ರನ್ನ ಠಾಣೆಗೆ ಕರೆಸ್ಕೊಂಡಿದ್ದಾರೆ ಪೊಲೀಸ್ನವರು. ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ ಜೊತೆಗೆ ಕಳ್ಳತನ ಇದೆಲ್ಲದರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಪುಷ್ಪ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಪೊಲೀಸ್ ಠಾಣೆಯ ಒಳಗಡೆ ಏನು ಇನ್ಸ್ಪೆಕ್ಟರ್ ಮುಂಭಾಗ ಕೂತ್ಕೊಂಡೇನೆ ಗರಂ ಆಗಿಬಿಟ್ಟಿದ್ದಾರೆ. ಅದು ಹೆಂಗೆ ಮುಟ್ಟಿದ್ರು? ನನ್ನ ಅನುಮತಿ ಇಲ್ಲದೆ ನಮ್ಮ ಮನೆಯ ಕಾಂಪೌಂಡ್ ಅನ್ನ ಅನ್ನೋ ಒಂದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಪುಷ್ಪ ಅವರು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ. ಪುಷ್ಪ ದೂರಿನ ಮೇರೆಗೆ ದೇವರಾಜನನ್ನು ಕೂಡ ಈಗ ಠಾಣೆಗೆ ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ಅದಾದ ನಂತರ ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನು ಕತೆ ಇದು, ಯಾಕೆ ಕಾಂಪೌಂಡ್ನ ನೀವು ಕೆಡವು ಹಾಕಿದ್ರಿ ಅನ್ನೋ ನಿಟ್ಟಿನಲ್ಲಿ ದೇವರಾಜ್ ಅವ್ರಿಗೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನೋಡಿ, ಅಲ್ಲಿ ಪೊಲೀಸ್ ಠಾಣೆ ಒಳಗಡೆ ಕೂತ್ಕೊಂಡೆ ಜೋರಾಗಿನೇ ಅವರು ಮಾತಾಡ್ತಾ ಇರೋದು ಯಶ್ ತಾಯಿ ಪುಷ್ಪ ಅವರು. ಸೊ ಹಾಗಾದರೆ ದೇವರಾಜ್ ಅವ್ರ ತಪ್ಪ ಇಲ್ಲಿ? ದೇವರಾಜ್ ಅವ್ರಿಗೆ ಆ ಮ್ಯಾಟ್ರ್ ಗೊತ್ತಿರಲಿಲ್ವಾ ಹಾಗಾದರೆ? ಅಂದರೆ ಆ ಜಾಗ ಅವ್ರಿಗೆ ಸೇರಿದ್ದು ಅಂತ ಹೇಳಿ ದೇವರಾಜ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಅದು ನಮಗೆ ಸೇರಿದ್ದು ಅಂತ ಹೇಳಿ ಪುಷ್ಪ ಅವರು ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕಾಂಪೌಂಡನ್ನು ಒಡೆದು ಹಾಕ್ತಾರೆ ಅಂತ ಅಂದರೆ ಅವ್ರಿಗೆ ಕ್ಲಾರಿಟಿ ಇರಬಹುದು. ದೇವರಾಜ್ ಅವರಿಗೆ ಕ್ಲಾರಿಟಿ ಇಲ್ಲದೆ ಗೊಂದಲದಲ್ಲೇ ಏನಾದರೂ ಕಾಂಪೌಂಡ್ ಒಡೆದು ಹಾಕಿದ್ರೆ ನಿಜಕ್ಕೂ ಕೂಡ ದೊಡ್ಡ ತಪ್ಪಾಗಿ ಹೋಗ್ಬಿಡುತ್ತೆ. ಸೊ ಯಶ್ ತಾಯಿ ಪುಷ್ಪ ಅವರಂತೂ ಸುಮ್ಮನೆ ಇರಲ್ಲ. ಈಗಾಗಲೇ ಪೊಲೀಸ್ ಠಾಣೆಗೆ ಹೋಗಿನೇ ಹೆಂಗೆ ಟಚ್ ಮಾಡಿದ್ರು, ನನ್ನ ಪರ್ಮಿಷನ್ ಇಲ್ಲದೆ, ನನ್ನ ಅನುಮತಿ ಇಲ್ಲದೆ ಅನ್ನೋ ನಿಟ್ಟಿನಲ್ಲಿ ಕೇಳಿದಾಗ ಪೊಲೀಸ್ನವರೇ ತಂಡ ಹೊಡೆದಿದ್ದಾರಂತೆ. ಪುಷ್ಪ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಪ್ರಕಾಶ್ ಅವರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಮೇಡಮ್ ಇರಿ, ಮಾತಾಡೋಣ, ದೇವರಾಜ್ ಅವ್ರನ್ನ ಕರೆಸ್ತಾ ಇದ್ದೀವಿ, ಸ್ವಲ್ಪ ಇರಿ, ಕೇಳೋಣ ಅವ್ರದ್ದು ಏನಿದೆ ಅಂತ ಹೇಳಿ ಅದಾದ ನಂತರ ಸಮಾಧಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.